ಬೆಂಗಳೂರಿಂದ ನಾವು ಉಡುಪಿಗೆ ಒಂದು ರೀಚ್ ಆಗೋ ಅಷ್ಟರಲ್ಲೇ 8:30 ಆಗೋಗಿದೆ. ಸ್ವಲ್ಪ ಎಲ್ಲ ಬೇರೆ ಎಲ್ಲ ಕೆಲಸ ಇತ್ತು, ಹಾಗಾಗಿ ಇವಾಗ ಸಂಜೆಗೆ ಏನಾದರೂ ಅಡುಗೆನ ಮಾಡ್ಕೋಬೇಕಲ್ಲ, ಹಾಗಾಗಿ ಸರಿ ಬರ್ತಾ ಇದೀವಿ ಏನೋದಿಲ್ಲ. ಆಫ್ ರೋಡ್ ಸಮುದ್ರಕ್ಕೆ ಆಫ್ ರೋಡಲ್ಲಿ ಹೋಗ್ತಾ ಇದೀವಿ. ನಿಂಗೆ ತೋರಿಸ್ತಾ ಇದ್ದೀನ, ಟಾರ್ಚ್ ಆಫ್ ಮಾಡಿದರೆ ಎಷ್ಟು ಪಿಚ್ ಡಾರ್ಕ್ ಅಂದರೆ ನೋಡಿ, ಇಷ್ಟು ಡಾರ್ಕ್ ಇದೆ, ಏನೂ ಕಾಣಿಸ್ತಿಲ್ಲ. ಆದಷ್ಟು ಬೇಗ ನಾವು ಇದು ಏನಪ್ಪ 4x4 ಅಪ್ಗ್ರೇಡ್ ಆಗಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಎನರ್ಜಿ ಬರುತ್ತೆ. ಜ್ಯೂಸಾ? ಸ್ಪೆಷಲ್ ಗ್ಲಾಸ್ ಇದೆ ಜ್ಯೂಸ್ ಕುಡಿಯೋಕ್ಕೆ. ಹೌದಾ? ಫೈನಲ್ ಆಗಿ ಲದಾಖ್ ಹೊನ್ನಾವರ ಅದು ಇದು ಅಂತೆಲ್ಲ ಡಿಸೈಡ್ ಮಾಡಿ ಕೊನೆಗೂ ನಮ್ಮ ಒಂದು ಕ್ಯಾಂಪಿಂಗ್ ಕನ್ನಡಿಗ 2.0 ಹೊಸ ಕಾರಲ್ಲಿ ನಮ್ಮ ಫೈನಲ್ ಆ ದಿನ ಬಂದಿದೆ. ಸೊ ಇವಾಗ ಹೊರಡ್ತಾ ಇದೀವಿ ಇಲ್ಲಿಂದ ಸೀದಾ ಉಡುಪಿಯಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಸೊ ಬನ್ನಿ, ನಾವು ನಿಮ್ಗೆ ಕ್ಯಾಂಪಿಂಗ್ ಕನ್ನಡಿಗ 2.0ದಲ್ಲಿ ಒಂದು ವಿಭಿನ್ನ ಎಕ್ಸ್ಪೀರಿಯನ್ಸ್ ನ ಕೊಡಕ್ಕೆ ಟ್ರೈ ಮಾಡ್ತೀವಿ. ಸೊ ಇವಾಗ ಆಲ್ರೆಡಿ ಸ್ವಲ್ಪ ಡಿಲೇ ಆಗಿ ಹೊರಟಿದೀವಿ, ನಡೀದಂತೆ ಹೊರಡೋಣಂತೆ. ವೆಲ್ಕಮ್ ಟು ಕ್ಯಾಂಪಿಂಗ್ ಕನ್ನಡಿಗ 2.0. ಕೇಳಬೇಕು, ನನ್ನಿಂದ ಸಿಕ್ಕಾಪಟ್ಟೆ ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ, ಎಲ್ಲ ನಂದೇ ಪ್ರಾಬ್ಲಮ್. ಇದಕ್ಕೆ ಹೊರಟಿದಾಗ ಅದಕ್ಕೆ ಲಡಾಖಿಗೆ ಹೊರಟಾಗ ನಂದು ಹೆಲ್ತ್ ಇಶ್ಯೂ ಆಗಿತ್ತು. ನಾನು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೆ ಬರ್ತೀನಿ ಅಂತ ಹೇಳ್ಕೊಂಡು ಕೊನೆ ಮೂಮೆಂಟ್ ಅದು ಕ್ಯಾನ್ಸಲ್ ಆಯ್ತು. ಈ 1 hour ರೀಸೆಂಟ್ ಆಗಿ ಪ್ಲಾನ್ ಮಾಡಿ ಅದನ್ನು ಯಾವುದೋ ಸಿನಿಮಾ ಕೆಲಸದಿಂದ ಎಮರ್ಜೆನ್ಸಿ ಅದನ್ನು ಇದು ಮಾಡ್ಬೇಕಾಗಿ ಬಂತು. ಕಮಿಟ್ಮೆಂಟ್ ಒಂದು ಸ್ವಲ್ಪ ನನ್ನಿಂದ ಬ್ರೇಕ್ ಆಗಿದ್ರಿಂದ ನಾನು ಅಭಿಲಾಷ್ಗೆ ಸಾರಿ. ಪರವಾಗಿಲ್ಲ, ಹಂಗೇನಿಲ್ಲ. ಅದೇ ಯಾಕಂದ್ರೆ ನಾವು ಕಂಪ್ಲೀಟ್ ಆಗಿ ವ್ಲಾಗಿಂಗ್ಗೆ ಯೂಟ್ಯೂಬೇ ಇದು ಅಂತ ತಗೊಂಡ್ರೆ ಇದಾಗದು. ಮೂವಿ ಇದೆ, ಬೇರೆ ಪರ್ಸನಲ್ ಕೆಲಸ ಇದೆ, ಎಲ್ಲಾನು ಇದೆ. ನನಗೂ ಟೈಮ್ ಅರೇಂಜ್ ಆಗ್ಬೇಕು, ಅವ್ರಿಗೂ ಟೈಮ್ ಅರೇಂಜ್ ಆಗ್ಬೇಕು, ಅವಾಗಲೇ ಮಾಡಕ್ಕಾಗೋದು. ಕ್ಯಾಂಪಿಂಗ್ ಸುಮ್ನೆ ಒಂದು ನಾರ್ಮಲ್ ಸಿಂಪಲ್ ವ್ಲಾಗ್ ತರ ಫುಡ್ ವ್ಲಾಗ್ ಮಾಡ್ಬಿಡ್ಬೋದು, ಬೇರೆ ಎಲ್ಲ ಮಾಡ್ಬಿಡ್ಬೋದು. ಕ್ಯಾಂಪಿಂಗ್ ಅಲ್ಲಿ ಸಿಕ್ಕಾಬಟ್ಟೆ ಟೈಮು ಮತ್ತೆ ಇನ್ವೆಸ್ಟ್ಮೆಂಟ್ ತುಂಬಾ ಆಗುತ್ತೆ. ಹಾಗಾಗಿ ಎಲ್ಲ ಪ್ಲಾನ್ ಮಾಡೇ ಮಾಡಕ್ಕಾಗೋದು. ಹಂಗೆ ಸಡನ್ ಆಗಿ ಎದ್ದೋಗಿ ಮಾಡ್ಬೇಕು ಅಂದ್ರೆ ಮಾಡಕ್ಕಾಗಲ್ಲ. ಸರಿ, ಹೊರಡೋಣ ಈಗ. ಹಾಸನ್ ಮೇಲೆ ಹೋಗ್ಬಿಡೋಣ. ಓಕೆ, ನಡೀರಿ. ಜೈ ಕರ್ನಾಟಕ ಮಾತ್ರ. ಬೆಂಗಳೂರಿಂದ ನಾವು ಉಡುಪಿಗೆ ಒಂದು ರೀಚ್ ಆಗೋ ಅಷ್ಟರಲ್ಲೇ 8:30 ಆಗೋಗಿದೆ. ಸ್ವಲ್ಪ ಎಲ್ಲ ಬೇರೆ ಎಲ್ಲ ಕೆಲಸ ಇತ್ತು, ಹಾಗಾಗಿ ಇವಾಗ ಸಂಜೆಗೆ ಏನಾದರೂ ಅಡುಗೆನ ಮಾಡ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ತಗೊಂಡಿದ್ದೀವಿ. ಅಣ್ಣ, ಈ ಜಾಗ ಹೆಸರೇನು? ಹಿರಿಯೂರಾ? ಹಿರಿಯೂರು. ಇದು ಯಾವ ದೇವಸ್ಥಾನ? ಮಾರುತಿ ಪೂಜಾ ಮಂದಿರ, ಹಿರಿಯೂರು. ಅಲ್ಲಿದ್ದೀವಿ. ಇವಾಗ ತರಕಾರಿ ಅದೇ ಈರುಳ್ಳಿ ಟೊಮೆಟೊ ತೊಗೊಂಡಿದ್ದೀವಿ. ಈರುಳ್ಳಿ ಟೊಮೆಟೊ ನಿಂಬೆಹಣ್ಣು, ಇನ್ನು ಮಿಕ್ಕಿದೇನಿದೆ ಬೇರೆ ಆನ್ ದಿ ವೇ ಫಿಶ್ ಅದನ್ನೆಲ್ಲ ತೊಗೊಂಡು ಹೋಗಬೇಕು. ಸೊ ಇಲ್ಲಿಂದ ನಿಮ್ಮ ಕ್ಯಾಂಪಿಂಗ್ ಕನ್ನಡಿಗ ಅದು ಕ್ಯಾಂಪಿಂಗ್ ಕಮ್ ಕುಕಿಂಗ್ ವ್ಲಾಗ್ ಶುರುವಾಗುತ್ತೆ. ನಾನು ಮುಗಿಸ್ತಾ ಇದ್ದೀರಾ ಅನ್ಕೊಂಡೆ, ನೆಕ್ಸ್ಟ್ ಎಪಿಸೋಡ್ ಇಲ್ಲ, ಇಲ್ಲಿಂದ ಸ್ಟಾರ್ಟ್ ನಮ್ಮದು. ಹೌದಾ? ಹಾಗಾಗಿ ಸ್ವಲ್ಪ ಬನ್ನಿ ಎಲ್ಲ ತಗೊಂಡು ಇಲ್ಲಿಂದ ಹೊರಡು. ಇದೇ ನಮ್ಮ ಲೊಕೇಶನು, ಮೊಬೈಲಲ್ಲಿ ಹಾಕ್ಕೊಂಡಿದ್ದೀನಿ. ಇದು ಎಲ್ಲಿದೆ ಅಂದರೆ ನಾವು ಬೆಂಗಳೂರಿಲ್ಲಪ್ಪ, ಹಾಸನ ನಮ್ಮೂರು. ಬೆಂಗಳೂರಿಂದ ಇವಾಗ ಇಲ್ಲಿಗೆ ಬಂದಿದ್ದೀವಿ. ಈಗ ಇಲ್ಲಿ ಬಂದು ಈ ಲೊಕೇಶನಲ್ಲಿ ಸಮುದ್ರ ದಂಡೆಯಲ್ಲಿ ನಮ್ಮ ಕ್ಯಾಂಪಿಂಗ್. ಅಯ್ಯೋ ದೇವ್ರೆ, ಸುಮ್ಮನೆ ಹೋದ್ರೆ ಇವತ್ತು ಇಲ್ಲಿಗೆ ಬಾಯ್ ನಿಮ್ಗೆ ವಿಡಿಯೋ ಅಪ್ಲೋಡ್ ಮಾಡಕ್ಕೂ ಇರಲ್ಲ ನಾವು. ಅಲ್ಲ, ಸಿಕ್ಬೋದು ಮೊಬೈಲ್, ಒಂದ್ ವೇಳೆ ಮೀನಿನ ಹೊಟ್ಟೆಗೆ ಇಟ್ಟಿಲ್ಲ ಸಿಕ್ಬೋದು. ಹಂಗೆ. ಸೊ ನೋಡಿ, ಲೊಕೇಶನ್ ಹಿಂಗಿದೆ, ಹೋಗ್ತಾ ಇದ್ದೀವಿ. ಸೊ ಈಗ ನಮ್ಮ ಕ್ಯಾಂಪಿಂಗ್ ಎಲ್ಲ ಸೆಟಪ್ ಮಾಡಿ ನಾನ್ ವೆಜ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಂಡಿದ್ದೀವಿ. ಚಿಕನ್ ಕಬಾಬು, ಫಿಶ್ ಫ್ರೈ ಮಾಡೋಣ ಅಂತ. ಆಮೇಲೆ ರೈಸು ಮಾಡ್ರಿ, ಮತ್ತು ಸಾಂಬಾರು ಬೇರೆ ಮಾಡಬೇಕು. ಅದ್ರ ಬದಲು ಡೈರೆಕ್ಟಾಗಿ ಏನಾದರೂ ಫ್ರೈಡ್ ರೈಸ್ ಥರ ಏನಾದರೂ ಒಂದು ಸಿಂಪಲ್ಲಾಗಿ ಎಗ್ ರೈಸು ಏನಾದರೂ ಮಾಡೋಣ ಅಂತ ಇದ್ದೀವಿ. ಸೊ ನಡೀರಿ ಹೋಗೋಣ. ಸೊ ನಮ್ಮ ಜರ್ನಿ ಕರೀತಾ ಇದೆ. ನಿಮಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟು. ತುಂಬ ಜನ ಕೇಳ್ತಾ ಇದೆ ಕ್ಯಾಂಪಿಂಗ್ ಅಂತ. ಕ್ಯಾಂಪಿಂಗ್ ತೊಗೊಂಡ್ಬಂದಿದ್ದೀನಿ, ಹಾಗಾಗಿ ಜರ್ನಿ ತೋರಿಸ್ತಲ್ಲ, ಡೈರೆಕ್ಟಾಗಿ ಕ್ಯಾಂಪಿಂಗಿಂದಲೇ ಶುರು ಮಾಡ್ತಾ ಇದ್ದೀನಿ. ಓಕೆ, ನಡೀರಿ ಕ್ಯಾಂಪ್ ಸೈಟಲ್ಲಿ ಮೀಟ್ ಆಗೋಣ. ಸರಿ ಆಯ್ತು. ಹೌದು, ಕರೆಕ್ಟ್. ಹೌದು. ಇದು ಸರಿ, ಬರ್ತಾ ಇದೀವಿ. ಫೈನಲ್ ಆಗಿ ನಮ್ಮ ಡೆಸ್ಟಿನೇಷನ್ ಸಿಕ್ಕಿದೆ, ಹೋಗ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಹೊತ್ತಷ್ಟೇ. ಏನೋದಿಲ್ಲ, ಆಫ್ ರೋಡ್ ಸಮುದ್ರಕ್ಕೆ ಆಫ್ ರೋಡಲ್ಲಿ ಹೋಗ್ತಾ ಇದೀವಿ. ಆ್ಯಕ್ಚುಲಿ ನಾವು ಲೊಕೇಶನ್ ನಿಮಗೆಲ್ಲ ಡಿಸ್ಕ್ಲೋಸ್ ಮಾಡಲ್ಲ ಎಲ್ಲಿ ಏನು ಇತ್ತ ಅಂತ. ಯಾಕಂದರೆ ಸುಮಾರು ನಮಗೆ ಕಂಪ್ಲೇಂಟ್ಸ್ ಬಂದಿರೋದು ಏನು ಅಂತ ಹೇಳಿದ್ರೆ, ನಾವೇನು ಲೊಕೇಶನ್ ತೋರಿಸಿದ್ದೀವಿ ಅದೇ ಕೆಲವೆಲ್ಲ ಪ್ರೈವೇಟ್ ಲೊಕೇಶನ್ಸ್ ಇರುತ್ತೆ. ಯಾಕಂದರೆ ಇಲ್ಲ ಫ್ರೆಂಡ್ ಮನೆ ಇದೆ, ಮನೆ ಪಕ್ಕದಲ್ಲೇ ನಾವು ಕ್ಯಾಂಪ್ ಮಾಡ್ತಿರೋದು. ಬೇರೆಯವರೆಲ್ಲ ವಿತೌಟ್ ಪರ್ಮಿಷನ್ ಬಂದು ಎಲ್ಲ ಸ್ವಲ್ಪ ಹಾಳು ಮಾಡ್ತಾರೆ, ನೇಚರ್ನೆಲ್ಲ ಪ್ರಾಬ್ಲಮ್ ಮಾಡ್ತಾರೆ ಅಂತ ಎಲ್ಲ ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದರು. ಆ ಕಾರಣದಿಂದ ನಾವು ನಿಮಗೆ ಕಂಪ್ಲೀಟ್ ಲೊಕೇಶನ್ ಏನೂ ಡಿಸ್ಕ್ಲೋಸ್ ಮಾಡಲ್ಲ. ಬಟ್ ಇದೇ ರೀತಿ ಸುಮಾರು ಸ್ಟೇಗಳಿದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಸಿಗ್ತಾ ಇಲ್ಲ
ಮಳೆ ಸಿಕ್ತು ಅದಕ್ಕೆ ನಾವು ನಡೀಲಿ. ಫೈನಲ್ ಆಗಿ ಲೊಕೇಶನ್ ಬಂದಿದ್ದೀವಿ. ಓಕೆ, ಲೊಕೇಶನ್ ರೀಚ್ ಆಗಿದ್ದೀವಿ. ನೋಡ್ಬೋದು, ಇಲ್ಲೇ ನಾವು ಇವತ್ತು ಆ್ಯಕ್ಚುಲಿ ಇಲ್ಲಿ ಕ್ಯಾಂಪಿಂಗ್ ಮಾಡೋವಂಥ ಜಾಗ ಈ ಪ್ಲೇಸು. ಹಿಂದ್ಗಡೆ ಕಾರ್ ಇದೆ. ಸೊ ನಮ್ಮ ಬೀಚ್ ಬಂದು ಈ ಕಡೆ ಇದೆ. ವಾವ್, ಏನು ಸಕ್ಕತ್ತಾಗಿದೆ ಗೊತ್ತಾ ಫ್ರೆಂಡ್ಸ್. ಸೌಂಡ್ ಮಾತ್ರ ಸೂಪರಾಗಿದೆ. ನಮ್ಗೆ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರಲಿಲ್ಲ. ಇದು ಫಸ್ಟ್ ಟೈಮ್ ಇದು ಒಂದು ಎಕ್ಸ್ಪೀರಿಯನ್ಸ್ ಸಿಕ್ಕಿರೋದು. ಟೆಂಟ್ ಅಂದರೆ ಇಲ್ಲಿ ಟೆಂಟ್ ಹಾಕೋಬೋದಾಗಿತ್ತು, ಬಟ್ ಆ ಕಡೆ ಹಾಕೋತಾ ಇದ್ದೀವಿ. ಸೂಪರ್ ಲೊಕೇಶನ್. ನೋಡ್ಬಂದು ಇಲ್ಲೇ ದಬಾಕಬೋದು. ಹೌದು, ಇಲ್ಲೇ ನೋಡಿ, ಇಲ್ಲೇ ಬೀಚ್. ಕಾರ್ ಇಲ್ಲಿ ಬರಲ್ಲ. ಕಾರ್ ಬರಲ್ವಾ? ಇಲ್ಲ, ರಿವರ್ಸಲ್ಲಿ ಬಂದು ಹಾಕೋಬಹುದು. ರೇರ್ ವೀಲ್ ಅದು ರೋಲ್ ಆಗಲ್ಲ ಅನ್ಸುತ್ತೆ. ಬೀಚ್ ತಗೊಂಡೋಗಿ ಅದೇ ಆ ಕಡೆ ಇಟ್ಕೊಂಡು ತಗೊಂಬರ್ಬೇಕು ಅಷ್ಟೇ. ನಮ್ಮ ಹತ್ರ ಈ ಟಾರ್ಚ್ ಇರೋದ್ರಿಂದ ಇಷ್ಟು ಲೈಟ್ ಸಿಗ್ತದೆ. ಆ್ಯಕ್ಚುಲಾಗಿ ನೋಡಿ, ನಿಂಗೆ ತೋರಿಸ್ತಾ ಇದ್ದೀನ, ಟಾರ್ಚ್ ಆಫ್ ಮಾಡಿದರೆ ಎಷ್ಟು ಪಿಚ್ ಡಾರ್ಕ್ ಅಂದರೆ ನೋಡಿ, ಇಷ್ಟು ಡಾರ್ಕ್ ಇದೆ. ಏನೂ ಕಾಣಿಸ್ತಿಲ್ಲ. ಬರೀ ಆ ಕಡೆ ಮನೆಗಳಿದ್ದಾವೆ. ನಮ್ಮ ಫ್ರೆಂಡ್ ಅವ್ರ ಮನೆ ಇಲ್ಲೇ ಇರೋದ್ರಿಂದ ಅಷ್ಟೇ ನಮ್ಗೆ ಇಲ್ಲಿ ಪರ್ಮಿಷನ್ ಸಿಕ್ಕಿದೆ. ಅಂದರೆ ಮನೆ ಹಿಂದ್ಗಡೆನೇ ಹಾಕೋತಾ ಇದ್ದೀವಿ ಅಷ್ಟೇ. ಹಾಗಾಗಿ ಬಟ್ ಪಬ್ಲಿಕ್ ಎಲ್ಲ ಇದು ನಾಟ್ ಅಲೌಡ್. ಹಾಗಾಗಿ ಸೂಪರ್. ಬನ್ನಿ ಅಭಿಲಾಷ್. ಬನ್ನಿ ಅಭಿಲಾಷ್. ಬನ್ನಿ ಹಂಗೆ ನಿಧಾನಕ್ಕೆ ಬನ್ನಿ. ಮೊನ್ನೆ ಲಾರಿ ಬಂದಿತ್ತಾ? ಹೌದಾ? ಹೌದಾ? ಇಲ್ಲೇ ಗಾಡಿ ಹಾಕೋಣ. ಇನ್ನೊಂದು ಟೆಂಟ್ ಇದೆ, ಬೇಕಾದ್ರೆ ಆ ಟೆಂಟ್ ಅನ್ನೆಲ್ಲ ಹಾಕೊಂಡು ಆಮೇಲೆ ಮತ್ತೆ ಇಲ್ಲಿ ಬಂದು ಮಾಡ್ಕೊಳ್ಳೋಣ. ಹಂಗೆ ಮಾಡೋಣ. ಅದು ಇನ್ನೊಂದಿದೆ, ಈ ತರ ಬರುತ್ತೆ. ಸಿಕ್ಕಾಪಟ್ಟೆ ನಮ್ಮ ಫ್ರೆಂಡ್ಸ್ ಎಲ್ಲ ಪ್ರಯತ್ನ ಪಟ್ವಿ ಗಾಡಿ ಅಲ್ಲಿ ತೊಗೊಳ್ಳೋಣ ಅಂತ. ಬಟ್ ಅನ್ಫಾರ್ಚುನೇಟ್ ನಮ್ಮ ಗಾಡಿ 2 ವೀಲ್ ಡ್ರೈವ್ ಆಗಿರೋದ್ರಿಂದ ಸಪೋರ್ಟ್ ಮಾಡ್ತಾ ಇಲ್ಲ. ಅಣ್ಣ, ಆದಷ್ಟು ಬೇಗ ಇನ್ನೊಂದು ಬಟನ್ ಪ್ರೆಸ್ ಮಾಡಿದ್ದೀನಿ. ಆದಷ್ಟು ಬೇಗ ನಾವು ಇದು ಏನಪ್ಪ 4x4 ಅಪ್ಗ್ರೇಡ್ ಆಗಲೇಬೇಕು. ಇಲ್ಲಾಂದ್ರೆ ಆಗಲ್ಲ. ಇವಾಗ ಎಲ್ಲರೂ ಇದ್ದಿದ್ದಕ್ಕೆ ನಮ್ಗೆ ಸ್ವಲ್ಪ ಗಾಡಿ ಮೇಲೆ ತಗೊಳಕಾಯ್ತು. ಇಲ್ಲ ಅಂದಿದ್ರೆ ಅದು ನೋಡಿ ಟೈರ್ ಎಲ್ಲ ಮಣ್ಣು ತುಂಬ್ಕೊಂಡ್ಬಿಟ್ಟೈತೆ. ಹಂಗಾಗಿ ಮತ್ತೆ ಫೇಲ್ಡ್ ಅಟೆಂಪ್ಟ್ ಆಯ್ತು ಇವತ್ತು ಕೂಡ. ಬಟ್ ನೆಕ್ಸ್ಟ್ 4x4 ಆದರೆ ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು. ಹೌದು, ಹಾಗೆ ಮಾಡಬೇಕು. ಸೊ ಇವಾಗ ನಾವು ಇಲ್ಲೇ ಸ್ವಲ್ಪ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಇಲ್ಲೇ ಇದೆ ಬೀಚ್. ಇಲ್ಲೇ ಒಂದು ಸನ್ರೈಸ್ ಸಿಗುತ್ತೆ. ಆಮೇಲೆ ಫಸ್ಟ್ ಎಲ್ಲ ಸೆಟಪ್ ಮಾಡ್ಕೊಳ್ಳೋಣ. ಒಳಗಡೆ ಈ ಕಡೆ ಆಗುತ್ತಾ? ಓಕೆ. ನಾನು ಈ ಕಡೆ ಅನ್ಕೊಂಡ್ರೆ ಇದ್ದೀನಿ. ಸನ್ಸೆಟ್ ಈ ಕಡೆ ನೀಟಾಗಿ ಕಾಣುತ್ತೆ. ಓಕೆ, ಬನ್ನಿ. ಓಕೆ ಬ್ರದರ್, ನಾನು ಫೋನ್ ಮಾಡ್ತೀನಿ. ಅದೆಲ್ಲ ಗಾಡಿಲೇ ಇದೆ, ಹಂಗೆ ಕಾರಲ್ಲೇ ಮಲಗೋದು ಅಷ್ಟೇ. ತುಂಬಾ ಟೈಮ್ ಆಗುತ್ತೆ ನಿಮಗೆ, ನಿಮಗೂ ಬೋರ್ ಆಗುತ್ತೆ. ಮಳೆ ಬರುತ್ತೆ ಸರ್, ಈಗ ಸ್ಟಾರ್ಟ್ ಆಯ್ತದೆ. ಓಕೆ, ಫೈನ್, ಥ್ಯಾಂಕ್ ಯು. ಬೆಳಗ್ಗೆ ಸಿಗೋಣ. ಎಸ್ ಸರ್, ಖಂಡಿತ. ಬೆಳಗ್ಗೆ ನಾಳೆಗೆ ಫುಲ್ ಡೇ ವ್ಯವಸ್ಥೆ ಮಾಡೋಣ. ಸರಿ, ಆಯ್ತು. ಚೇರು ಏನಾಗಿದೆ ಅಂದರೆ ಡಬ್ಬನ ಉಲ್ಟಾ ಇಟ್ಬಿಟ್ಟಿದ್ದೀನಿ. ಹೌದಾ? ಇಂಟು ತೆಗೆದು ದಬಾಕ್ಬೇಕು ಅಷ್ಟೇ. ಅಷ್ಟಕ್ಕೋಸ್ಕರ ಇಷ್ಟ ಸರ್ಕ. ಚೇರ್ ಒಂದೇ ತಂದಿರೋದು ಇಲ್ಲಿದೆಯಾ? ಓಕೆ, ಫೈನಲ್ ಆಗಿ ನೀವು ನೋಡ್ಬೋದು ಒಂದು ರೇಂಜ್ಗೆ ನಮ್ಮ ಸೆಟಪ್ ರೆಡಿಯಾಗಿದೆ. ಇಲ್ಲೇ ಬೀಚ್ ಪಕ್ಕ ಕೇರ್ ಆಫ್ ಫುಟ್ಪಾತ್. ಅಣ್ಣ, ಬೀಚ್ ಪಕ್ಕ ಕೇರ್ ಆಫ್ ಫುಟ್ಪಾತ್. ಅಂತೂ ಒಂದು ಮೊಟ್ಟೆ ಹೊಡೆದು ಹೋಗಿದೆ. ಇಲ್ಲ, ಸೇಫಾಗಿ ತಂದಿದ್ದೀವಿ. ಇದೆಲ್ಲ ನಮ್ಮ ಗ್ರಾಸರೀಸ್, ಹಾಲು ಇದೆಲ್ಲ ಹಿಂಗೆ ಜೋಡಿಸ್ಕೊತಿದ್ದೀವಿ. ಇದು ಎಣ್ಣೆ ಅಂದರೆ ಅಡುಗೆ ಎಣ್ಣೆ. ಯೂಸ್ ಮಾಡೋಕ್ಕೆ ಬೇಕಾಗಿರೋ ಟಿಶ್ಯೂ ಪೇಪರು. ಇದು ನಮ್ಮ ಗಾರ್ಬೇಜ್ ಬ್ಯಾಗು. ಏನೇ ಗಲೀಜು ಹಾಕಬೇಕು ಅಂತಿದ್ರು ಈಗ ಈ ಕವರಲ್ಲಿ ಹಾಕ್ಕೊಳ್ತೀವಿ. ಓಕೆ, ಇನ್ನು ಏನಿದೆ? ಓಕೆ, ಸೊ
ಎಲ್ಲ ನಾವು ಇವಾಗ ಕೆಲ್ಸಕ್ಕೆ ಹಾಕ್ತೀವಿ. ಸೊ ಫಸ್ಟ್ ಟೈಮ್ ಕಂಪ್ಲೀಟ್ ಕಾರ್ನೇ ಯೂಸ್ ಮಾಡಿಕೊಂಡು ನಾವು ಕ್ಯಾಂಪಿಂಗ್ ಮಾಡ್ತಾಯಿದ್ದೀವಿ. ಅಂದರೆ ಆಚೆ ಮಲಗದೆ ಇಲ್ಲೇ ಅಡುಗೆ ಮಾಡಿಕೊಂಡು ಇಲ್ಲೇ ಮಲ್ಕೊಳ್ಳೋ ಅಂಥ ಒಂದು ಪ್ಲ್ಯಾನ್ ಇದೆ. ನಮಗೆ ಮೊದಲು ಬೇಕಾಗಿರುವಂಥದ್ದು ಲೈಟ್ಸು. ಇದೆಲ್ಲ ನಮ್ಮ ಮಸಾಲೆ ಡಬ್ಬ ನೋಡಿ. ಇವಾಗ ಈ ಒಂದು ಲೈಟಿಂದ ಎಂಟೈರ್ ಎನ್ವೈರ್ಮೆಂಟೇ ಚೇಂಜ್ ಆಗುತ್ತೆ. ಅಷ್ಟೊಂದು ಲೈಟ್ ಬರ್ತಾ? ಹಾಂ ನೋಡಿ, ಈ ರೀತಿ ಇಟ್ಕೋಬೋದು. ನಾನು ಇಲ್ಲೊಂದು ಹುಕ್ ಹಾಕಿದ್ದೆ, ಮೋಸ್ಟ್ಲಿ ಎಲ್ಲೋ ಹುಕ್ ಬಿದ್ದೋಗ್ಬಿಟ್ಟಿದೆ. ಇಲ್ಲ ಅಂತೇಳಿದ್ರೆ ಆರಾಮಾಗಿ ಹಿಂಗೆ ಒಂದು ಕಡೆ ಇಲ್ಲಿ ಹಾಕ್ಬಿಟ್ರೆ ಸಾಕು, ಕಂಪ್ಲೀಟಾಗಿ ಯೂಸ್ ಮಾಡ್ಬೋದು ಇದನ್ನು. ಹುಕ್ ಇಲ್ಲಿದೆ ಗೊತ್ತಾಗ್ತಾ ಇಲ್ಲ. ಫೈನ್, ಈ ಹುಕ್ ಇದೆ, ಇದರಲ್ಲೇ ಕೆಲಸ ಮಾಡುವ. ಓಕೆ, ಫೈನ್. ಸೊ ಇವಾಗ ನಮ್ಮ ಕುಕ್ಕಿಂಗ್ ವೀಡಿಯೋಸ್ ಎಲ್ಲ ನಿಮ್ಗೆ ಕಾಣಿಸುತ್ತೆ ನೋಡಿ. ಇದು ಬಂದುಬಿಟ್ಟು ಟಾರ್ಚ್ ನಾನು ಎಮರ್ಜೆನ್ಸಿ ಪರ್ಪಸಲ್ಲಿ ಮಾತ್ರ ಯೂಸ್ ಮಾಡ್ತೀನಿ. ಸೊ ಸೆಟಪ್ ಮಾಡೋಕ್ಕೆ ನಮ್ಗೆ ಟಾರ್ಚ್ ಬೇಕಾಗಿತ್ತು, ಹಾಗಾಗಿ ಟಾರ್ಚ್ ಯೂಸ್ ಮಾಡ್ತಾಯಿದ್ದೆ. ಸೊ ಬೇರೆ ಟೈಮಲ್ಲಿ ಟಾರ್ಚ್ ಯೂಸ್ ಬರೋಲ್ಲ. ಬೇರೆ ಬಲ್ಬ್ ಕೂಡ ಇದೆ ಈ ರೀತಿ. ನೋಡಿ, ಫುಲ್ ಕಂಪ್ಲೀಟ್ ಬೆಳಕು ಕಾಣಿಸ್ತಿದೆ ಅನಿಸುತ್ತೆ ನೋಡಿ ಅಣ್ಣ. ಇವಾಗ ದೂರದಿಂದ ಹೆಂಗಿದೆ ಸೆಟಪ್? ಸಖತ್ತಾಗೈತಲ್ಲ. ಕ್ಯಾಂಡ್ಲು ಬಲ್ಬ್ ಬೇರೆ ಹಾಕಿರಲ್ಲ ಅಭಿಲಾಷ್ ನೀವು? ಹಾಂ, ಸಾಕಲ್ಲ ಇಷ್ಟಿದ್ರೆ ಸಾಕು ಅಡುಗೆಗೆ. ಸೂಪರ್ ಆಯಿತು. ಸೊ ಮೋಸ್ಟ್ಲಿ ನಮಗೆ ಇವತ್ತಿಗೆ ಇನ್ನು ಬೇರೆ ಏನು ಬೇಕಾಗಿತ್ತು ಸೆಟಪ್ಪು. ನನಗೆ ಈಗ ವಿಡಿಯೋ ಮಾಡಬೇಕು ಈಗ. ಓಕೆ, ಸೊ ನಮ್ಮ ಲೈಟ್ ಕೆಲಸ ಮುಗಿದಿದೆ. ಟಾರ್ಚ್ ಮಾತ್ರ ತೊಗೊಂಡು ಮಿಕ್ಕಿದ್ನ ಎತ್ತಿಡ್ತಾ ಇದ್ದೀನಿ ಸೈಡ್ಗೆ. ಓಕೆ, ಸೊ ಈಗ ನಮಗೆ ಇದು ಅಣ್ಣ ಇದು ಮಾಡ್ತೀನಿ ನಾನು, ಏನಂತಾರೆ ಫ್ರೈಡ್ ರೈಸ್ ಮಾಡ್ತೀನಿ. ಆಮೇಲೆ ಚಿಕನ್ ಕಬಾಬು ಮತ್ತು ಫಿಶ್. ಒಲೆ ಇದು ಕೈ ಮಸಿ ಬಟ್ಟೆ ಒರೆಸ್ಕೊಳ್ಳೋಕ್ಕೆ ಮಾಡೋಕ್ಕೆ. ಅದನ್ನೆಲ್ಲ ತಗ್ಲಾಕೋಬೇಕು. ಒಂದು ಹೋಲ್ಡ್ರ್ ಇದೆ ನನ್ನ ಹತ್ರ, ಬಟ್ ಅದು ಕೈಗೆ ಸಿಗ್ತಾ ಇಲ್ಲ. ಇದು ಮೊಟ್ಟೆ ಇಟ್ಬಿಡಿ, ಇದರಲ್ಲಿ ಹೊಡೆದಾಗಲ್ಲ. 6 ಮೊಟ್ಟೆ ಇಡಿ, ಮಿಕ್ಕಿದ್ದು ತಿನ್ನೋಣಂತೆ ಬೆಳಗ್ಗೆ ತಿನ್ಕೊಳ್ಳೋಣ. ಇದು ಒಂದು ಮ್ಯಾಗ್ನೆಟಿಕ್ ಇದು, ಓಕೆನಾ? ಹಿಂಗೆ ಎಲ್ಲಿ ಬೇಕಾದ್ರೆ ಹಿಂಗೆ ತಗ್ಲಾಕ್ಬಿಟ್ರೆ ಹಂಗೆ ಎಲ್ಲ ವಸ್ತುನ ಹಿಂಗೆ ಹಾಕೊಂಡ್ಬಿಡ್ಬೋದು, ನಮಗೆ ಈಸಿ ಆಗುತ್ತೆ ಅದು. ಈ ಥರದ ಒಂದು ಸೆಟ್ ತೊಗೊಂಡಿದ್ದೆ ನಾನು ನೋಡಿ. ಹಿಂಗೆಲ್ಲ ಕಡೆ ಹಾಕ್ಬಿಟ್ರೆ ಇವಾಗ ನಾವು ಕೈ ಒರೆಸ್ಕೊಳ್ಳೋದಕ್ಕೆ ಡಬ್ಬನ ಇಡೋಕ್ಕಾಗೋದು, ಆರಾಗುತ್ತೆ. ಇಲ್ಲ ಇಡ್ಲ? ಅದು ಅಲ್ಲಾಡಲ್ಲ, ಯಾಕಂದರೆ ಹಾಕ್ಬಿಟ್ರೆ ನೀವು ಹಿಂಗೆ ಇಟ್ಬಿಡ್ಲಿ. ಉಳಿದಿದ್ದು ಬೆಳಗ್ಗೆ ಆಗುತ್ತೆ. ಹಾಂ, ಹಂಗೆ ಇಟ್ಬಿಟ್ಟು ಇದು ಹಿಂಗೆ ಕೈ ಒರೆಸ್ಕೊಳ್ಳೋ ಬಟ್ಟೆ ಈ ಥರ. ಜ್ಯೂಸ್ ಕುಡ್ತೀರಾ ಅಭಿಲಾಷ್? ಅಣ್ಣ ಎನರ್ಜಿ ಬರುತ್ತೆ. ಜ್ಯೂಸಾ? ಸ್ಪೆಷಲ್ ಗ್ಲಾಸ್ ಇದೆ ಜ್ಯೂಸ್ ಕುಡಿಯೋಕ್ಕೆ. ಹೌದಾ? ಓಕೆನಾ? ಆ ಜ್ಯೂಸ್ ಕುಡಿಯೋಕ್ಕೆ ನಿಮ್ಮ ಗ್ಲಾಸ್ ಅದು. ಇದರಲ್ಲಿ ಕುಡಿಬೋದು, ಇಲ್ಲ ಕಾಣಿಸ್ಬಾರ್ದು ಇನ್ನೊಂದು ಗ್ಲಾಸ್ ಇದೆ. ಕಾಣಿಸೋದೇನೆ, ಎಲ್ಲ ಪ್ರಪಂಚಕ್ಕೆ ಗೊತ್ತು. ಅವರೇ ರಿಕ್ವೆಸ್ಟ್ ಮಾಡೋರು ತಗೊಳ್ಳಿ ಅಂತೀರಾ? ಓಕೆ, ಇದು ಬಂದು 18+ ಮಾತ್ರ. ಅಂದರೆ ಇಲ್ಲೇನು ನಗ್ನ ಚಿತ್ರ ನಡೆಯಲ್ಲ. ಅಂದರೆ ಇದು ಏನಂತಾರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರ. ಇದೊಂದು ಬಿಟ್ಟು ಎಲ್ಲನೂ ನೋಡ್ಕೊಳ್ಳಿ, ಓಕೆನಾ? ಅದು ನಾವು ಸಜೆಸ್ಟ್ ಮಾಡಲ್ಲ, ನಾವು ಕೆಟ್ಟ ಕೆಲಸನೇ ಮಾಡ್ತಾ ಇರೋದು. ಇದನ್ನ ಯಾರು ಫಾಲೋ ಮಾಡಬೇಡಿ. ನಿಮ್ಗೆ ಆದಷ್ಟು ಬೇರೆ ಎಲ್ಲ ಕಾಣಿಸೋ ಥರ ನೋಡ್ಕೋತೀವಿ, ಬಟ್ ಇದು ಪಾರ್ಟ್ ಆಫ್ ಕ್ಯಾಂಪಿಂಗ್ ಅಷ್ಟೇ. ಹಾಗಾಗಿ ಯಾಕಂದರೆ ನಾವೀಗಿರೋ ಚಳಿಲಿ, ಆಮೇಲೆ ಈ ಕಡೆಯಲ್ಲಿ ಈ ವಾತಾವರಣದಲ್ಲಿ ಆ ನೆರಳ್ಕೊಳ್ಳಿ ಅನ್ನೋದಕ್ಕೆ ನಮಗೆ ಧೈರ್ಯ ಬೇಕು. ಈ ಬಕೆಟ್ ನೋಡಿಲ್ಲಲ್ಲ ನೀವು, ಹೊಸದು? ಲಾಸ್ಟ್ ಟೈಮ್ ಇನ್ನೊಂದು ಥರ ತಂದಿದೆ, ಇದು ಇನ್ನೊಂದು ಥರ ಬಕೆಟ್. ನಮಗೆ ನೀರಿಗೆ ತೊಳ್ಕೊಳ್ಳೋಕ್ಕೆ, ಚಿಕನ್ ವಾಶ್ ಮಾಡ್ಕೊಳ್ಳೋಕ್ಕೆ. ಬೆಳಗ್ಗೆ ಇದ್ರ ಉಪ್ಪಿನ ಇದ್ರ ನೀರಲ್ಲಿ ತೊಳ್ಕೊಳ್ಳೋದು ಅಂತೀರಲ್ಲ. ಹಾಂ, ಆಮೇಲೆ ಇದು ನಮ್ಮ ಸೇಫ್ಟಿ ಪೆಪ್ಪರ್ ಸ್ಪ್ರೇ. ಓಹೋ, ಯಾರೋ ಬಂದರೆ ಸ್ಪ್ರೇ ಮಾಡೋಕ್ಕೆ ನಮ್ಮ ಸೇಫ್ಟಿಗಾಗಿ. ಅದು ಓಪನೇ ಮಾಡಿಲ್ಲ, ಯಾಕಂದ್ರೆ ನಾವು ಸೆಲೆಕ್ಟ್ ಮಾಡೋಂಥ ಲೊಕೇಶನ್ಗಳು ಯಾವಾಗೂ ಸೇಫ್ ಆಗಿ ಇರುತ್ತೆ. ಆಮೇಲೆ ಇದು ನಮ್ಮ ಲೈಫ್ ಸೇವಿಂಗ್ ಮಿನಿ ಸ್ಟವ್. ಓಹ್, ಸಖತ್ತಾಗಿದೆ ಬ್ರಷ್. ಇದು ಇಷ್ಟೇ ಸ್ಟವ್, ಗ್ಯಾಸ್ ಸ್ಟವ್. ಬಟ್ ಸಿಲಿಂಡರ್ಗೆ ಎಷ್ಟು ಅಭಿಲಾಷ್ ಇದು? ಇಷ್ಟಿಗೆ ಅದು 100 ರೂಪಾಯಿದು ಬರುತ್ತೆ, 200-300 ರೂಪಾಯಿದು ಬರುತ್ತೆ. ಹಾಂ,
ಹಂಗೆ ನೋಡಕ್ಕೆ ಹೋದರೆ ನಾರ್ಮಲ್ದು 5 kg ಸಿಲಿಂಡ್ರೇ ಅಷ್ಟಕ್ಕೆ ಬರುತ್ತಲ್ಲ ಅಭಿಲಾಷು? ಫಿಶ್ಗೆ ಇದು ಸಾಕಲ್ಲ, ದೊಡ್ಡದಿರಲಿಲ್ಲ. ಹಾಂ, ಸಾಕು. ದೊಡ್ಡ ಇದ್ದಿಲ್ಲ ಇದಿರಲಿ. ನಿಮ್ಮ ಪ್ಲಾಸ್ಟಿಕ್ದ ಕಬ್ಬಣದ ಪ್ಲಾಸ್ಟಿಕ್ ಥರ ಕಾಣ್ತೀವಿ. ಅದು ವಿಡಿಯೋ ಅಮೆಝಾನಲ್ಲಿ ಹಾಕಿದ್ದೀನಿ, ಚೆನ್ನಾಗಿದೆ. ಒಂದು ಫುಲ್ಲು ಸೆಟ್ ಬರುತ್ತೆ. ಇನ್ನು ನಮಗೆ ತಿನ್ನೋಕ್ಕೆ ಪ್ಲೇಟು ಏನು ಎಲ್ಲ ಯೂಸಬಲ್ಲೇ. ಯಾವುದು ಸಹ ಸುಮ್ಮನೆ ವೇಸ್ಟ್ ಮಾಡಿ ಇದು ಮಾಡೋವಂಥದ್ದು ಯಾವುದು ನಾವು ಯೂಸ್ ಮಾಡೋದಿಲ್ಲ. ನಾವು ಯಾರಿಗೂ ಸಜೆಸ್ಟ್ ಮಾಡಲ್ಲ. ಓಕೆ, ಅದು ಅದಕ್ಕಾಯ್ತಾ. ಇದು ಚಿಕನ್ ಮಾಡೋಕ್ಕಿದಾದರೆ ಇದು ಅದ್ರಲ್ಲಿ ಮಾಡೋಣ ಚಿಕನ್. ಅದು ಹೌದಾ? ಹಂಗೆ ತವಾ ಫ್ರೈ ಮಾಡಿಬಿಡೋಣ ಚಿಕನ್ನು. ಹಾಂ, ತವಾ ಫ್ರೈ ಮಾಡಿದ್ರೆ ನಡೆಯುತ್ತೆ. ಡೀಪ್ ಫ್ರೈ ಮಾಡಬೇಕು ಅಂದ್ರೆ ಇದ್ರಲ್ಲಿ ಮಾಡಬೇಕು. ಡೀಪ್ ಫ್ರೈ ಮಾಡೋದು ಅದು. ಡೀಪ್ ಫ್ರೈ ಮಾಡೋಣ. ಓಕೆ, ಇದರಲ್ಲೂ ಮಾಡ್ಬೋದು ಡೀಪ್ ಫ್ರೈ, ಬಟ್ ಇದರಲ್ಲಿ ಆಯಿಲ್ ಚೆನ್ನಾಗಿ ಕೂರುತ್ತೆ, ಅದ್ರ ಕೂರಲ್ಲ, ಆಗಲೂ ಸ್ಪ್ರೆಡ್ ಆಗ್ಬಿಡುತ್ತೆ. ಇನ್ನು ಕಾಫಿ ಗೀಫೆಲ್ಲ ಬೆಳಗ್ಗೆ ಅಲ್ವಾ, ಈಗ ಇದ್ರ ಕೆಲಸ ಮುಗೀತು ನಮ್ಮದು. ಓಕೆ, ಇದನ್ನು ಕೆಳಗೆ ಇಟ್ಬಿಡ್ತೀನಿ. ಇನ್ನು ಇದನ್ನು ಮುಟ್ಟೋ ಕತೆ ಇಲ್ಲ ನಮಗೆ. ಓಕೆ, ಇದಾಯಿತು. ಇನ್ನು ಇದು ಚಾಕು ಇವೆಲ್ಲ ಕ್ಲೀನಿಂಗ್ಗೆ ಸ್ವಲ್ಪ ನೀರು ತೊಗೊಳ್ಳೋಣ, ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ. ನಾನು ಏನು ಚೆನ್ನಾಗಿ ಅರೇಂಜ್ ಮಾಡಿದ್ರಿ ಅಭಿಲಾಷು. ಸಖತ್ತಾಗಿ ಅರೇಂಜ್ ಆಯಿತು. ಕೂತ್ಕೊಂಡ್ರೆ ಕಾಣ್ತೀವ ಇಲ್ಲಿ? ಕಾಣುತ್ತೆ ನೋಡಿ. ಇದೊಂದು ಚೂರು ದೂರಕ್ಕೆ ಇಡ್ಬೇಕಾ ಅಂತ? ದೂರಕ್ಕೆ ಅದೇ ಇಷ್ಟೇ ಅಲ್ವ ಕವರ್ ಆಗೋದು. ಫೇಸು ಇದು ಬಂದರೆ ಸಾಕು ಅಂತ ಟೇಬಲ್. ತುಂಬ ದೂರ ಆದರೆ ಫುಲ್ ಕಾರ್ ಕವರ್ ಆಗುತ್ತಲ್ಲ. ಓಕೆ, ಇದು ವಾಶ್ ಮಾಡ್ಕೊಳ್ಳೋಕ್ಕೆ ಎಮರ್ಜೆನ್ಸಿಗೆ ನೀರು ಇಲ್ಲಿಟ್ಟಿದ್ದೀನಿ. ಇನ್ನು ಓಕೆ, ಇದು ಎಲೆಕ್ಟ್ರಾನಿಕ್ಸ್ ಡಬ್ಬ. ಇದು ನಮಗೇನು ಯೂಸ್ ಇಲ್ಲ. ಇನ್ನು ಇಟ್ಬಿಡ. ಹಿಂದುಗಡೆಗೆ ನಮಗಿನ್ನೇನು ಬೇಕಾಗಿರೋದಲ್ಲ ಇಷ್ಟೇ. ಚಾಕು ಕಟಿಂಗ್ ಮಾಡೋಕ್ಕೆ, ಈರುಳ್ಳಿಗೆ, ಅದು ಇದಕ್ಕೆ. ಇದು ಸೌಟುಗಳು ಫ್ರೈ ಮಾಡೋಕ್ಕೆ ಬೇಕಲ್ಲ. ಹಿಂಗೆ ಯಾವುದು ಎಲ್ಲಿಂದ ತರಿಸಿದ್ರಿ? ಯಾವ ಬ್ರ್ಯಾಂಡ್ ತೋರಿಸಿ? ಅಗೋರದವ್ರೆ ತರಿಸಿದ್ರಾ? ಇಟ್ಟರು ಸಿಕ್ಕಾಬಿಟ್ಟು ಕ್ಯಾಂಪಿಂಗ್ ಸೆಟ್ ಇವು. ಕ್ಯಾಂಪಿಂಗ್ ಸೆಟ್ಟು. ಇದು ಪಾತ್ರೆ ಇಟ್ಕೊಳ್ಳೋಕ್ಕೆ, ಇದು ಫ್ರೈ ಮಾಡೋಕ್ಕೆ ಮರದ್ದು. ಸ್ಟೀಲ್ದು ಮಾಡಿದ್ರೆ ಇದಾಗ್ಬಿಡ್ತಾವಲ್ಲ. ಇದ್ರಲ್ಲಿ ಕಬಾಬ್ ಇದರಲ್ಲಿ ಎತ್ಬಿಡ್ತೀರಾ, ತೇಲಿಸ್ತೀರಾ ಇದರಲ್ಲಿ ಅಷ್ಟೇ. ಇನ್ನೇನು ಇದನ್ನ ಎಗ್ ಫ್ರೈಡ್ ರೈಸ್ ಮಾಡೋಕ್ಕೆ ಅಷ್ಟೇ. ಕಟ್ ಮಾಡೋಕ್ಕೆ ಚಾಕು ಎಲ್ಲ ಐತೆ. ಇನ್ನೇನು ಯೂಸ್ ಇಲ್ಲಲ್ಲ ಇದರಲ್ಲಿ ಇರೋದು. ಬಾರ್ಬಿಕ್ಯೂ ಏನು ಮಾಡ್ತಾ ಇಲ್ವಲ್ಲ. ಇದು ಅಗೋರದು ಒಂಥರ ಬಾರ್ಬಿಕ್ಯೂದು ಎಲ್ಲ ಬರುತ್ತೆ. ಲಾರ್ಜ್ ಸೈಜ್. ನಂಗೆ ಇನ್ನೂ ಚಿಕ್ಕದು ಬೇಕಾಗಿತ್ತು. ಅಗೋರದು ಎಷ್ಟೊಂದು ಪ್ರಾಡಕ್ಟ್ ಮಾಡಿದ್ದೀವಿ. ಇದು ಕಣ್ಣಿಗೆ ಬಿದ್ದಿಲ್ವಲ್ಲ ಇದು? ನೋಡಿ ಎಷ್ಟು ಚೆನ್ನಾಗಿದೆ. ಆರ್ಡ್ರ್ ಮಾಡಿದ್ದೀವಿ ಒಂದು. ಓಕೆ, ಓಕೆನಾ. ಚಿಕನ್ನು ವಾಶ್ ಮಾಡಿಬಿಡೋಣ. ಯಾಕೆಂದರೆ ಇದೆಲ್ಲ ಆಲ್ರೆಡಿ ಪದೇ ಮಾಡ್ತೀವಿ, ಅದೇನು ತೋರಿಸೋದೇನು ನೆಸೆಸಿಟಿ ಇಲ್ಲ. ಚಿಕನ್ ವಾಶ್ ಮಾಡಿಕೊಟ್ರೆ ನಾನು ಕಬಾಬ್ ಮಸಾಲೆ ಮಿಕ್ಸ್ ಮಾಡಿಕೊಡ್ತೀನಿ. ನೀರಿಗೆ ಬಿಟ್ಕೊಂಡು, ಅಲ್ಲ ಎಣ್ಣೆ ಬಿಟ್ಕೊಂಡು, ನಾವು ಒಳಗಡೆ ಎಣ್ಣೆ ಬಿಟ್ಕೊಂಡು, ಇದನ್ನು ಎಣ್ಣೆ ಬಿಟ್ಕೊಂಡು ತಿನ್ಬಿಡೋದು ಅಷ್ಟೇ. ಪ್ಲೇಟ್ ವಾಶ್ ಆಯಿತು. ಇಲ್ಲಿಡ್ತೀನಿ ಪ್ಲೇಟ್ ವಾಶ್ ಆಗಿರೋದು. ಬೇರೆ ಇನ್ನೇನಣ್ಣ? ಇನ್ನೇನಿಲ್ಲ, ಅಷ್ಟೇ. ಇನ್ನೇನಿದೆ ನಮ್ಮದು? ಓಕೆ, ಇದು ನಮ್ಮ ಬಾರ್ ಕೌಂಟ್ರು. ಇಲ್ಲಿ ಇದು ನಮ್ಮ ಬಾರ್ ಕೌಂಟ್ರು. ಇದ್ರ ಮೇಲ್ಗಡೆ ನಾವು ಸ್ನ್ಯಾಕ್ಸ್ ಇಟ್ಕೊಳ್ಳೋದು. ಓಕೆನಾ, ಸ್ನ್ಯಾಕ್ಸ್ ಕೌಂಟ್ರು. ಓಕೆ, ಫೈನಲ್ ಆಗಿ ಚಿಕನ್ ಎಲ್ಲ ಆಗಿದೆ. ಲೈಟು ಕಾಣಿಸ್ತಿದೆ ಅನ್ಕೋತೀನಿ. ಅದೇತ್ ಬಿಡಿ, ಅದು ಆಫ್ ಮಾಡಿಬಿಡಿ ಅಣ್ಣ ಲೈಟು. ಬೇಡ ಇದು? ಅದು ಬೇಡ, ಇದೆ ಸರಿಯಾಗಿದೆ, ನೀಟಾಗಿ ಬರ್ತದೆ. ಸೂಪರ್. ತುಂಬ ಲೈಟ್ ಕಡಿಮೆ ಇರೋದ್ರಿಂದ ನೀವು ಕಬಾಬ್ ಮಸಾಲೆ ರೆಡಿಯಾಗಿದೆ, ಮೀನು ರೆಡಿಯಾಗಿದೆ. ಈ ಕೆಳಗೆ ಇಟ್ಬಿಡೋಣ. ಇಲ್ಲಿವರೆಗೂ ನಾವು ಬೆಂಗಳೂರಿಂದ ಹೊರಟು ಉಡುಪಿ ರೀಚ್ ಆಗಿದ್ದು ನೋಡಿದ್ದೀರಾ. ಉಡುಪಿ ಶಾಲಿಗ್ರಾಮ ಅಂತ ಹೇಳ್ಬಿಟ್ಟು, ಏನು ಶಾಲಿಗ್ರಾಮ ಕಯಾಕಿಂಗ್ ಅಂತ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲೇ. ಸೊ ನಮ್ಮ ಫ್ರೆಂಡ್ ಅವ್ರದ್ದೇ ಪ್ರಾಪರ್ಟಿ ಇದು. ಆ್ಯಕ್ಚುಲಿ ಅಲ್ಲಿ ನಾವು ಮುಂಚೆ ಬೋಟ್ ತೋರಿಸಿದ್ವಲ್ಲ, ಅಲ್ಲಿ ನಾವು ಟೆಂಟ್ ಹಾಕ್ಕೊಂಡು ಅಡುಗೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು. ಮಲ್ಗೋದು ಕಾರಲ್ಲಿ ಅಂತಲೇ ಡಿಸೈಡ್ ಆಗಿದೆ ಆಲ್ರೆಡಿ. ಬಟ್ ಅನ್ಫಾರ್ಚುನೇಟ್ ಆಗಿ ನಮ್ಮ ಗಾಡಿ ಅಲ್ಲಿ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಸ್ವಲ್ಪ ಮಳೆ ಬಂದು ಶೀತ ಆಗಿರೋದ್ರಿಂದ ಸ್ವಲ್ಪ ವೀಲೆಲ್ಲ ಮಣ್ಣಲ್ಲಿ ಸಿಗಾಕೋತಾಯಿತ್ತು. ಹಾಗಾಗಿ ಅಲ್ಲಿಗೆ ತೊಗೊಂಡು ಹೋಗಲಿಲ್ಲ. ಇಲ್ಲೇ ಏನು ಕಾಂಪೌಂಡ್ ಇದೆ, ಕಾಂಪೌಂಡ್ ಒಳಗಡೆ ಹಾಕ್ಕೊಂಡು ಎಲ್ಲ ಸೆಟಪ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿವರೆಗೂ ನಾವು ಬೆಂಗಳೂರಿಂದ ಉಡುಪಿ ರೀಚ್ ಆಗಿದ್ದು ನೋಡಿದ್ದೀರಾ. ನೆಕ್ಸ್ಟು ನಮ್ಮ ಕುಕ್ಕಿಂಗು ಕಷ್ಟ ಸುಖ ಹಾಗೆ ಮಿಕ್ಕಿದ ವೀಡಿಯೋನ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ನೆಕ್ಸ್ಟ್ ವ್ಲಾಗಲ್ಲಿ ಕಂಪ್ಲೀಟ್ ಕುಕ್ಕಿಂಗು ಇರುತ್ತೆ.
ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರಿ ಕ್ಯಾಂಪಿಂಗ್ ಕನ್ನಡಿಗ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಗೆ ಕೂಡ ಶೇರ್ ಮಾಡಿ. ನೀವು ಕೂಡ ನಮ್ಮ ಜೊತೆ ಕ್ಯಾಂಪಿಂಗ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಅದನ್ನು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಕ್ಯಾಂಪಿಂಗ್ ಕನ್ನಡಿಗ ಅಂತ, ಅದರಲ್ಲಿ ತಿಳಿಸ್ಕೊಡಿ. ಎಲ್ಲ ಒಟ್ಟಾಗಿ ಸೇರಿ ಒಂದೊಳ್ಳೆ ಕ್ಯಾಂಪಿಂಗ್ ಮಾಡೋಣ ಅಂತ.